ನಿಮ್ಮ ಮನೆಯಲ್ಲಿ ಯಾವುದೇ ತರಕಾರಿ ಇದ್ದರೂ ಈ ಕೆಂಪು ಕೂಟು ರೆಸಿಪಿನ ಮಾಡಿ ನೋಡಿ, ಸಖತ್ ರುಚಿಯಾಗಿರುತ್ತೆ. ನಮ್ಮ ಬ್ರಾಹ್ಮಿನ್ಸ್ ಸ್ಟೈಲ್ ರೆಸಿಪಿ ಇದು. ಸೂಪರ್ ಆಗಿರುವಂತಹ ಈ ರೆಸಿಪಿನ ಮದುವೆ ಮನೆಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ. ನಾನಿಲ್ಲಿ ಕೆಂಪು ಕೂಟು ಮಾಡೋಕ್ಕೆ 3 ಬಾಳೆಕಾಯಿ, 2 ಆಲೂಗಡ್ಡೆ ತಗೊಂಡಿದ್ದೀನಿ. ಈ 2 ತರಕಾರಿಗಳನ್ನು ಕ್ಲೀನಾಗಿ ತೊಳೆದಿಟ್ಕೊಳ್ಬೇಕು. ಬಾಳೆಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡಿಕೊಳ್ಬೇಕು. ಹಾಗೆ ಆಲೂಗಡ್ಡೆ ಸಿಪ್ಪೆ ತೆಗೆದೇ ಕಟ್ ಮಾಡಬೇಕು. ಇದಕ್ಕೆ ಅರ್ಧ ಚೆಂಬಿನಷ್ಟು ನೀರು, 1 ಟೊಮೆಟೊ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಈಗ ಮುಚ್ಚಿಟ್ಟು ಬೇಯಿಸಬೇಕು. ಹಾಕಿರುವಂತಹ ಎಲ್ಲ ಪದಾರ್ಥಗಳು ಬೇಗ ಬೇಯುವಂತಹ ಪದಾರ್ಥಗಳು. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ 1 ಕಪ್ಪಿನಷ್ಟು ತೊಗರೆಬೇಳೆಗೆ 1/4 ಸ್ಪೂನಿನಷ್ಟು ಅರಸಿನ ಹಾಕಿ ಮೆತ್ತಗೆ ಬೇಯಿಸಿ ಇಟ್ಟಿದ್ದೀನಿ. ಇದನ್ನು ಈ ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ತೊಗರೆಬೇಳೆ 4 ಬಾರಿ ಕೂಗಿಸಿದ್ರೆ ಮೆತ್ತಗೆ ಬೆಂದ್ಕೊಳ್ಳುತ್ತೆ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ನಾನಿಲ್ಲಿ 2 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಹಾಗೆ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ಇದಕ್ಕೆ ಹೆಚ್ಚು ಹಾಕಬೇಕಂತಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಬೆಲ್ಲ ಹಾಕಿದ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದು ಕುದಿಯೋಕ್ಕೆ ಬಿಡಬೇಕು. ಇದು ಕುದಿಯೋದ್ರೊಳಗೆ ಮಸಾಲೆ ಪದಾರ್ಥಗಳನ್ನು ಹುರ್ಕೊಳ್ಳೋಣ. ಬಾಣಲಿ ಸ್ಟವ್ ಮೇಲಿಟ್ಟು 1 ಸ್ಪೂನಿನಷ್ಟು ಕಡಲೆಬೇಳೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ, 1 ಸ್ಪೂನಿನಷ್ಟು ಧನಿಯಾ, ಅರ್ಧ ಸ್ಪೂನಿನಷ್ಟು ಜೀರಿಗೆ, 1/4 ಸ್ಪೂನಿನಷ್ಟು ಮೆಂತೆ, 1 ಇಂಚಿನಷ್ಟು ಚಕ್ಕೆ, 1 ಸ್ಪೂನಿನಷ್ಟು ಎಣ್ಣೆ, ಕಾಳುಮೆಣಸು 10, 5 ಒಣಮೆಣಸು, 2 ಚಿಟಿಕೆಯಷ್ಟು ಇಂಗಿನ ಪುಡಿ ಹಾಕಿ ಈ ಎಲ್ಲ ಪದಾರ್ಥಗಳನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಘಮ್ ಅಂತ ಪರಿಮಳ ಬರುತ್ತೆ, ಹಾಗೆ ಕಲರ್ ಚೇಂಜ್ ಆಗುತ್ತೆ. ಅಷ್ಟರ ತನಕ ಇದನ್ನು ಫ್ರೈ ಮಾಡಬೇಕು. ಹಾಕಿರುವಂತಹ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಕಲರ್ ಬಂದು ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡಿ ನಂತರ ನಾನಿಲ್ಲಿ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕಿದ ನಂತರ ಈ ರೀತಿ ಬಿಸಿಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಇದು ತಣ್ಣಗಾಗೋಕ್ಕೆ ಬಿಡಿ. ಇದು ಕಂಪ್ಲೀಟ್ ಆಗಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಇದಕ್ಕೆ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಸೇರಿಸ್ತಾ ಇದ್ದೀನಿ. ಅರ್ಧ ಲೋಟದಷ್ಟು ನೀರು ಹಾಕಿ ನೈಸ್ ಆಗಿ ರುಬ್ಬಬೇಕು. ನೋಡಿ, ಕೂಟಿನ ಮಸಾಲೆನ ಈ ರೀತಿ ನೈಸ್ ಆಗಿ ರುಬ್ಬಬೇಕು. ಪಾತ್ರೆಯಲ್ಲಿ ಹಾಕಿರುವಂತಹ ತರಕಾರಿ ಮತ್ತು ಬೇಳೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ರುಬ್ಬಿರುವಂತಹ ಮಸಾಲೆ ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ತೊಳೆಸಿ ಹಾಕ್ಕೊಳ್ಬೇಕು. ಕೂಟು ಹೆಚ್ಚು ನೀರಾಗಿರಬಾರ್ದು, ಇದು ಗಟ್ಟಿಯಾಗಿರಬೇಕು. ನೀರನ್ನು ನೋಡಿ ಹಾಕ್ಕೊಳ್ಳಿ. ಮಸಾಲೆ ಹಾಕಿದ ನಂತರ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡ್ತಿದ್ದೀರಲ್ವಾ, ಕೂಟಿನ ಹದ ಈ ರೀತಿ ಗಟ್ಟಿಯಾಗಿರಬೇಕು. ಇದು ಕುದಿ ಬಂದ ನಂತರ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಲಾಸ್ಟಿನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕುದಿ ಬರೋಕ್ಕೆ ಬಿಡಬೇಕು. ಈ ರೆಸಿಪಿನ ನೀವು ಬೀನ್ಸ್, ಕ್ಯಾರೆಟ್, ಸೀಮೆ ಬದನೆ ಸೇರಿಸಿನೂ ಮಾಡಬಹುದು. ನೀಲಿ ಬದನೆಕಾಯಿ, ಟೊಮೆಟೊ ಮತ್ತು ಈರುಳ್ಳಿ ಹಾಕಿನೂ ಈ ರೆಸಿಪಿನ ಮಾಡಬಹುದು. ಒಗ್ಗರಣೆ ಮಾಡೋಕ್ಕೆ ಒಗ್ಗರಣೆ ಸೌಂಟನ್ನು ಬಿಸಿಗಿಟ್ಟಿದ್ದೇನೆ. ನಾನಿಲ್ಲಿ ತುಪ್ಪದ ಒಗ್ಗರಣೆ ಮಾಡ್ತಾ ಇದ್ದೀನಿ. ಸೌಂಟಿಗೆ 2 ಸ್ಪೂನಿನಷ್ಟು ತುಪ್ಪ ಹಾಕಿದ್ದೇನೆ. ತುಪ್ಪ ಸ್ವಲ್ಪ ಕರಗಿ ಬಿಸಿಯಾದ ನಂತರ 1 ಸ್ಪೂನಿನಷ್ಟು ಸಾಸಿವೆ ಹಾಕಿದ್ದೇನೆ. ಹಾಗೆ 2 ಸ್ಪೂನಿನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಳ್ಬೇಕು. ತುಪ್ಪದಿಂದ ಒಗ್ಗರಣೆ ಹಾಕೋದ್ರಿಂದ ಕೂಟಿನ ರುಚಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆ ಹಾಕಿ ಬೇಕಾದರೂ ಒಗ್ಗರಣೆ ಮಾಡಬಹುದು. ಒಗ್ಗರಣೆ ರೆಡಿ ಆಗಿದೆ.
ಈ ಒಗ್ಗರಣೆನ ಕುದಿತಿರುವಂತಹ ಕೂಟಿಗೆ ಹಾಕಿದ್ರೆ ರುಚಿಕರವಾದ ಕೂಟು ರೆಡಿ ಆಗುತ್ತೆ. ಕೂಟಂತೂ ಘಮ ಅಂತ ಪರಿಮಳ ಬರ್ತಾ ಇದೆ. ಮದುವೆ ಮನೆಗಳಲ್ಲಿ ಹೆಚ್ಚಾಗಿ ಈ ಕೂಟು ರೆಸಿಪಿನ ಮಾಡ್ತಾರೆ. ಅನ್ನಕ್ಕೂ ಸಖತ್ ರುಚಿಯಾಗಿರುತ್ತೆ, ತಿಂಡಿಗಳಿಗಂತೂ ಸೂಪರ್ ಆಗಿರುತ್ತೆ. ಹಾಗಾದರೆ ಇನ್ನೇಕೆ ತಡ ಮಾಡ್ತೀರಾ, ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ಅನ್ನದ ಜೊತೆ ಮಿಕ್ಸ್ ಮಾಡಿ ತಿಂತಾ ಇದ್ದೀನಿ. ವಾವ್, ಸೂಪರ್ ಆಗಿದೆ. ಹಾಗಾದರೆ ಈ ರೆಸಿಪಿಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.